ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನು ಉದ್ದೇಶಿಸಿ ಒಂದು ಕಥೆ ಹೇಳಿದ್ದಾರೆ. ಆ ಕಥೆಯ ಮೂಲಕ ಅದ್ಭುತವಾದಂತಹ ಒಂದು ತತ್ವವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಏನು ಆ ಕಥೆ ಅಂತಂದರೆ, ಒಂದು ಕಾಡಲ್ಲಿ ಒಂದು ಹೆಣ್ಣು ಸಿಂಹ, ಗರ್ಭಿಣಿ ಸಿಂಹ, ಇನ್ನು 2-3 ದಿನಕ್ಕೆ ಅದು ಮರಿ ಹಾಕುತ್ತೆ. ಅಂಥ ಸ್ಥಿತಿಯಲ್ಲಿ ಅದು ಇದೆ. ಅದು ಒಂದು ದಿನ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತುಕೊಂಡಿತ್ತು. ಆ ಸಿಂಹಕ್ಕೆ ವಯಸ್ಸಾಗಿದೆ, ಸಿಂಹಿಣಿ ಅಂತ ಕರೆಯೋಣ, ಯಾಕೆಂದರೆ ಅದು ಹೆಣ್ಣು ಸಿಂಹ, ಗರ್ಭಿಣಿ ಸಿಂಹ. ಸಿಂಹಿಣಿ ಒಂದು ದೊಡ್ಡ ಬಂಡೆ ಮೇಲೆ ಕುಳಿತುಕೊಂಡಿದೆ, ವಯಸ್ಸಾಗಿದೆ, ಕಣ್ಣೆಲ್ಲ ಮಂಜಾಗಿದೆ ಮತ್ತು ಇವತ್ತು ನಾಳೆನೋ ಮರಿ ಹಾಕ್ತಾ ಇದೆ. ಅದು ಅಷ್ಟು ತುಂಬು ಗರ್ಭಿಣಿ. ಹಾಗೆ ಕುಳಿತುಕೊಂಡು ಬಿಸಿಲು ಕಾಯಿಸ್ಕೊಳ್ತಾ ಇದ್ದಾಗ ಒಂದು ಕುರಿಗಳ ಮಂದೆ ಆ ಕಡೆಯಿಂದ ಬಂತು. ಈ ಸಿಂಹಿಣಿಗೆ ಬಹಳ ಖುಷಿಯಾಯಿತು. ಆ ಸಿಂಹದ ಆ ಕುರಿಯ ಮಂದೆ ಮೇಲೆ ಬೀಳೋಣ, 1-2 ಕುರಿಗಳನ್ನು ಕೊಲ್ಲೋಣ, ಅದನ್ನು ತಿಂದರೆ ಹೊಟ್ಟೆ ತುಂಬುತ್ತೆ. ಒಂದು 3-4 ದಿನ ಹೊಟ್ಟೆ ತುಂಬ ಊಟ ಇರೋದರಿಂದ ಯಾವುದು ಹಸಿವಾಗೋದಿಲ್ಲ. ಈಗ ವಯಸ್ಸು ಬೇರೆ ಆಗಿದೆ, ತುಂಬ ಗರ್ಭಿಣಿ, ಓಡಾಡಲಿಕ್ಕೆ ಆಗೋದಿಲ್ಲ, ಒಳ್ಳೆ ಅವಕಾಶ ಆಯಿತು, ಇದು ದೇವರ ಕೃಪೆ ಅಂತ ಅಂದ್ಕೊಂಡು ಈ ಸಿಂಹಿಣಿ ಆ ಕುರಿಗಳೆಲ್ಲ ಅದರ ಹತ್ತಿರ ಬರೋದಕ್ಕೆ ಕಾಯ್ತಾ ಇತ್ತು. ಆ ಕುರಿಯ ಮಂದೆ ಹತ್ತಿರ ಬಂತು. ಮೇಲ್ಗಡೆಯಿಂದ ಈ ಸಿಂಹಿಣಿ ಮೊದಲೇ ಒಂದು ಯೋಜನೆ ಹಾಕಿದ್ದಂತೆ ಅದರ ಮೇಲೆ ಹಾರಿತು. ಆದರೆ ದುರದೃಷ್ಟವಶಾತ್ ಯಾವುದೇ ಕುರಿಯ ಮೇಲೆ ಅದು ಬೀಳಲಿಲ್ಲ. ಗುರಿ ತಪ್ಪಿ ಮೇಲ್ಗಡೆಯಿಂದ ಹಾರುವ ರಭಸ, ಆ ರಭಸದಿಂದ ಹಾರಿದಾಗ ತಲೆ ನೆಲಕ್ಕೆ ಬಡಿದು ಒಂದು ರೀತಿಯ ಬ್ರೈನ್ ಹೆಮರೇಜ್ ಆದಂಗಾಯಿತು. ಒಂದು ದೊಡ್ಡ ಶಾಕು, ಮತ್ತು ಗರ್ಭಿಣಿ ಆದ್ದರಿಂದ ಆ ಶಾಕಿಗೆ ಹೊಟ್ಟೆ ಒಳಗಡೆ ಇದ್ದಂತಹ ಮರಿ ಆಚೆಗೆ ಬಂದುಬಿಡ್ತು. ಸಿಂಹದ ಮರಿ ಆಚೆಗೆ ಬಂತು. ಆಚೆ ಬಂದು ಪಿಳಿ ನೋಡ್ತಾ ಅಲ್ಲೇ ಕೂತ್ಕೊಳ್ತು. ಆ ಸಿಂಹದ ಮರಿ, ತಾಯಿ ಸತ್ತು ಹೋಗಿದೆ, ತಲೆಗೆ ಏಟು ಬಿದ್ದಿದೆ, ಏನು ಮಾಡೋದು ಅನ್ನುವಂಥ ಒಂದು ಭಾವದಲ್ಲಿ, ಆ ಸ್ಥಿತಿಯಲ್ಲಿ ಸಿಂಹದ ಮರಿ ಹೊರಗಡೆ ಕುಳಿತುಕೊಂಡಿದೆ. ದೂರದಿಂದಲೇ ಕುರುಬ ಇದನ್ನೆಲ್ಲ ನೋಡ್ದ. ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಏನಾಯಿತು ಅಂತ. ಹತ್ತಿರ ಬಂದು ಆ ಸಿಂಹದ ಮರಿಯನ್ನು ಕಂಬಳಿನಲ್ಲಿ ಕ್ಲೀನಾಗಿ ಅದನ್ನೆಲ್ಲ ಒರೆಸಿ ಅದನ್ನು ಜೋಪಾನ ಮಾಡ್ತಾ ಬಂದ. ಸಾಯಂಕಾಲ ಆದರೆ ಎಲ್ಲ ಕುರಿಗಳ ಜೊತೆ ದೊಡ್ಡಿಗೆ ಅದನ್ನು ತೊಗೊಂಡು ಹೋಗೋದು. ಮಾರನೇ ದಿನ ಬೆಳಗ್ಗೆ ಕಾಡಿಗೆ ಆ ಸಿಂಹದ ಮರಿಯನ್ನು ಕರ್ಕೊಂಡು ಬರೋದು, ಆ ಕುರಿಗಳ ಜೊತೆನೇ ಅದನ್ನು ಮೇಯಿಸೋದು. ಹೀಗೆ ಜೀವನ ನಡೆಯಿತು. ಒಂದು 2 ವರ್ಷ ಆಯಿತು. ಈ ಸಿಂಹದ ಮರಿ ಪ್ರತಿನಿತ್ಯ ಕಾಡಿಗೆ ಬರುತ್ತೆ, ಬಂದು ಹುಲ್ಲು ತಿನ್ನುತ್ತೆ, ಆ ಕುರಿಗಳ ಜೊತೆನೇ ಜೀವನ ಮಾಡುತ್ತೆ, ಬ್ಯಾಂತ್ ಹೋಗುತ್ತೆ, ತೋಳ ಬಂದರೆ ಓಡುತ್ತೆ. ಕುರಿಯ ಲಕ್ಷಣಗಳು ಏನೇನಿದೆಯೋ ಅದನ್ನೆಲ್ಲ ತಾನು ಕೂಡ ಪಡ್ಕೊಂಡ್ಬಿಟ್ಟಿದೆ. ತನ್ನನ್ನು ಕುರಿ ಅಂತಲೇ ಭಾವಿಸ್ಕೊಂಡಿದೆ. ಏಕೆಂದರೆ ನೀನು ಸಿಂಹ, ನೀನು ಬೇರೆ, ಕುರಿಗಿಂತ ಬೇರೆ ಅಂತ ಹೇಳೋದಕ್ಕೆ ಅದಕ್ಕೆ ಯಾರೂ ಇಲ್ಲ. ಆದ್ದರಿಂದ ಕುರಿ ಅಂತಲೇ ಭಾವಿಸ್ಕೊಂಡಿದೆ. ಹೀಗೆ ಜೀವನ ನಡೀತಾ ಇದೆ. ಹುಲ್ಲು ತಿನ್ನೋದು, ಬ್ಯಾಂತ್ ಹೋಗೋದು, ತೋಳ ಬಂದರೆ ಹೆದರೋದು, ಬೇರೆ ಯಾವುದಾದ್ರೂ ಪ್ರಾಣಿ ಬಂದರೆ ಹೆದರೋದು, ಹೀಗೆ ಮಾಡ್ತಾ ಇದೆ ತಾನು ಸಿಂಹವಾಗಿದ್ದರೂ ಕೂಡ. ಒಂದು ದಿನ ಪಕ್ಕದ ಕಾಡಿನಿಂದ ಇನ್ನೊಂದು ಸಿಂಹ ಬಂತು. ಈ ಸಿಂಹವನ್ನು ನೋಡ್ತು, ಈ ಕುರಿ ಸಿಂಹವನ್ನು ನೋಡ್ತು. ಸಿಂಹದಂತೆ ಹುಟ್ಟಿ ಕುರಿಯಂತೆ ಬದುಕ್ತಾ ಇರ್ತಕ್ಕಂಥ ಈ ಕುರಿ ಸಿಂಹವನ್ನು ನೋಡ್ತು. ಎಲ್ಲ ಏನಿದೆ ಆಶ್ಚರ್ಯ, ನಮ್ಮ ಜಾತಿಯಲ್ಲಿ ಹುಟ್ಟಿದಂಥ ಒಂದು ಪ್ರಾಣಿ ಕುರಿ ಥರ ವರ್ತನೆ ಮಾಡ್ತಾ ಇದೆಯಲ್ಲ, ಇದಕ್ಕೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಬೇಜಾರು ಮಾಡಿಕೊಂಡು ಹಿಂದ್ಗಡೆಯಿಂದ ಹೋಗಿ ಆ ಕುರಿ ಸಿಂಹವನ್ನು ಹಿಡ್ಕೊಂಡಿತು. ಹಿಂದಕ್ಕೆ ತಿರುಗಿ ನೋಡುತ್ತೆ ಕುರಿಸಿಂಹ, ಯಾವುದೋ ಒಂದು ಸಿಂಹ ತನ್ನ ಹಿಡ್ಕೊಂಡಿದೆ, ಬಾಯೆಲ್ಲ ಬೆವರ್ತಾ ಇದೆ, ನಾಲಿಗೆ ಎಲ್ಲ ಒಣಗೋಗಿದೆ, ಮಾತೆಲ್ಲ ತಡವರಿಸ್ತಾ ಇದೆ. ಅಯ್ಯೋ ನಿನ್ನ ದಮ್ಮಯ್ಯ ಅಂತೇನೆ, ನಿನ್ನ ಪಾದಕ್ಕೆ ಬೀಳ್ತೀನಿ, ನನ್ನನ್ನು ಏನು ಮಾಡಬೇಡ, ನನ್ನನ್ನು ಕೊಲ್ಲಬೇಡ, ಬಿಟ್ಬಿಡು ನನ್ನನ್ನು ಅಂತ ಗೋಗರಿಯುತ್ತೆ. ಈ ಸಿಂಹ, ಕಾಡಿನ ಸಿಂಹ, ಪಕ್ಕದ ಕಾಡಿನ ಸಿಂಹ, ಅದಕ್ಕೆ ಇನ್ನಷ್ಟು ಸಿಟ್ಟು ಬಂತು. ಈ ಕುರಿ ಸಿಂಹಕ್ಕೆ ಹೇಳುತ್ತೆ, ಅಯ್ಯೋ ಅವಿವೇಕಿ, ನನ್ನನ್ನು ಕೊಲ್ಲಬೇಡ, ನನ್ನನ್ನು ತಿನ್ನಬೇಡ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಗೋಗರೀತಿಯಲ್ಲ, ನಾನು ಹೇಗೆ ನಿನ್ನನ್ನು ಕೊಲ್ಲೋದಕ್ಕಾಗುತ್ತೆ, ನಿನ್ನನ್ನು ತಿನ್ನೋದಕ್ಕಾಗುತ್ತೆ? ನೀನು ನನ್ನ ಹಾಗೆಯೇ ಒಂದು ಸಿಂಹ, ನನ್ನ ಹಾಗೆಯೇ ಕಾಡಿನ ರಾಜ, ನನ್ನ ಹಾಗೆಯೇ ಶಕ್ತಿ, ಬಲ, ಪೌರುಷ ಎಲ್ಲ ನಿನಗೂ ಇದೆ. ಈ ಕಾಡಿಗೆ ರಾಜನಾಗಬೇಕಾದವು ನೀನು, ನಿನಗೇನು ಬಂದು ದುರ್ಗತಿ, ಯಾಕೆ ಈ ರೀತಿ ಕುರಿಗಳ ಥರ ವರ್ತನೆ ಮಾಡ್ತಾ ಇದೆಯಾ ಅಂತ ಹೇಳುತ್ತೆ. ಆವಾಗ ಕುರಿ ಸಿಂಹ, ಇಲ್ಲ ನನಗೇನು ದುರ್ಗತಿ ಬಂದಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನಮ್ಮ ಜಾತಿ ಇರೋದೇ ಹಾಗೆ, ನಾನೊಂದು ಕುರಿ, ಹುಲ್ಲು ತಿನ್ನೋದೇ ಸರಿ, ನೀನು ನಿಮ್ಮಂಥವ್ರು ಬಂದರೆ ಹೆದರೋದೇ ಸರಿ, ತೋಳ ಬಂದರೆ ಹೆದರೋದೇ ಸರಿ, ಚಿರತೆ ಬಂದರೆ ಹೆದರೋದೇ ಸರಿ, ಇದರಲ್ಲಿ ತಪ್ಪೇನಿದೆ, ನಾನು ಸರಿಯಾಗೇ ಇದ್ದೀನಿ ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಯಿತು. ಆವಾಗ ಸಿಂಹ ಹೇಳುತ್ತೆ, ಬಾಗ ಹಾಗಾದ್ರೆ ತೋರಿಸ್ತೀನಿ ಬಾ, ನೀನು ಯಾರು ಅಂತ ನಿಂಗೆ ತೋರಿಸ್ತೀನಿ ಬಾ ಅಂಥೇಳಿ ಈ ಕುರಿ ಸಿಂಹವನ್ನು ಕರೆದುಕೊಂಡು ಪಕ್ಕದಲ್ಲೇ ಇದ್ದಂಥ ಬಾವಿ ಹತ್ತಿರ ಹೋಗಿ
ಈ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ನೋಡ್ಕೋ. ನನ್ನ ಶರೀರ ನಿನ್ನ ಶರೀರ ಒಂದೇ, ನನ್ನ ತಲೆ ನಿನ್ನ ತಲೆ ಒಂದೇ, ನನ್ನ ಕೇಸರಗಳು ನಿನ್ನ ಕೇಸರಗಳು ಒಂದೇ, ಕಾಲು ಒಂದೇ, ಬಾಲ ಒಂದೇ, ಎಲ್ಲ ಒಂದೇ. ನೀನು ಹೇಗೆ ಕುರಿ ಆಗ್ತೀಯ? ನೀನು ಸಿಂಹ. ನೋಡ್ಕೊಳ್ಳುತ್ತೆ ಇದು, ಈ ಕುರಿ ಸಿಂಹ ನೋಡ್ಕೊಳ್ಳುತ್ತೆ. ಹೌದಲ್ಲ, ಈ ಸಿಂಹ ಹೇಳಿದ್ದೆಲ್ಲ ಕರೆಕ್ಟ್ ಅಲ್ಲ? ನಮ್ಮಿಬ್ಬರ ಶರೀರ ಒಂದೇ ಇದೆ, ತಲೆ ಒಂದೇ ಇದೆ, ಬಾಲ ಒಂದೇ ಇದೆ, ಕಾಲೆಲ್ಲ ಒಂದೇ ಇದೆ, ನಾನು ಸಿಂಹವೇ ಇರ್ಬೋದೇನೋ ಅನ್ನುವಂಥ ಸಂದೇಹ ಬರುತ್ತೆ. ಆದರೂ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಈ ಪಕ್ಕದ ಕಾಡಿನ ಸಿಂಹ ಅದನ್ನು ಕರ್ಕೊಂಡು ತನ್ನ ಗುಹೆಗೆ ಹೋಯಿತು. ಅಲ್ಲಿ ತಾನು ತಿಂದು ಬಿಸಾಕಿದ್ದಂಥ ಮಾಂಸದ ತುಣುಕುಗಳು ಅಲ್ಲಲ್ಲಿ ಬಿದ್ದಿದ್ದು, ಬೇರೆ ಬೇರೆ ಪ್ರಾಣಿಗಳ ಶರೀರದ ತುಣುಕುಗಳು. ಅದನ್ನು ನೋಡಿ ತಿನ್ನಿದ್ದನ್ನು, ಆ ಹುಲ್ಲು ತಿಂದು ತಿಂದು ನಿನಗೆ ಕುರಿ ಬುದ್ಧಿ ಬಂದುಬಿಟ್ಟಿದೆ, ಇದು ನಮ್ಮ ಜಾತಿಯ ಆಹಾರ, ಈ ಪ್ರಾಣಿಯ ಶರೀರದ ಬೇರೆ ಬೇರೆ ಪ್ರಾಣಿಗಳ ಶರೀರದ ಚೂರುಗಳಿದೆಯಲ್ಲ, ತಿನ್ನಿದ್ದನ್ನು, ಈ ಮಾಂಸಗಳನ್ನೆಲ್ಲ ತಿನ್ನು ಅಂತ ಬಲವಂತ ಮಾಡ್ತು. ಕಷ್ಟಪಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಆ ಕುರಿ ಸಿಂಹ ಅದನ್ನೆಲ್ಲ ತಿಂತು. ಹೀಗೆ 8-6 ದಿನ ಅಥವಾ 4-6 ತಿಂಗಳು ಜೀವನ ಕಳೆದ ಮೇಲೆ ಆ ಮಾಂಸದ ರುಚಿ ಅದಕ್ಕೆ ಹತ್ತಿತು, ನಾಲಿಗೆಗೆ ಹತ್ತು. ಅದನ್ನು ಮಾಂಸವನ್ನು ಆನಂದ ಪಡೋದಕ್ಕೆ ಪ್ರಾರಂಭ ಮಾಡ್ತು. ಓ, ಇರಬಹುದೇನೋ, ನಾನು ಸಿಂಹ ಇರಬಹುದೇನೋ ಅಂತ ಅನ್ನಲಿಕ್ಕೆ ಭಾವನೆ ಬರಲಿಕ್ಕೆ ಶುರುವಾಯಿತು. ಹಾಗೆ ನೋಡು, ನನ್ನ ಹಾಗೆ ಗರ್ಜನೆ ಮಾಡು ಅಂತ ಸಿಂಹ ಈ ಕುರಿ ಸಿಂಹಕ್ಕೆ ಗರ್ಜನೆ ಮಾಡೋದು ಕಲಿಸ್ತು. ಗರ್ಜನೆ ಮಾಡೋದು ಕಲ್ತ್ಕೊಂಡಾದ್ಮೇಲೆ ಒಂದು ದಿನ ಗುಹೆಯಿಂದ ಆಚೆಗೆ ಬಂದು ಕಾಡಿನಲ್ಲಿ ಇಬ್ಬರು ಕೂಡ ಒಂದು ವಿಹಾರಕ್ಕೆ ಹೊರಟರು. ಏನು ಆಶ್ಚರ್ಯ, ಈ ಕುರಿಸಿಂಹ ಯಾವ ತೋಳನನ್ನು ನೋಡಿ ಹೆದರ್ತಿತ್ತು ಇಷ್ಟು ದಿನ, ಆ ತೋಳ ಈಗ ಈ ಸಿಂಹವನ್ನೇ, ಕುರಿಸಿಂಹವನ್ನೇ ನೋಡಿಕೊಂಡು ಓಡ್ತಾ ಇದೆ. ತೋಳವೇ ಹೆದರ್ತಾ ಇದೆ, ಎಲ್ಲ ಪ್ರಾಣಿಗಳು ಹೆದರ್ತಾ ಇದೆ. ಒಂದು ಸಿಂಹದ ಗತ್ತು ಬಂದುಬಿಟ್ಟಿದೆ, ಜೋರಾಗಿ ಗರ್ಜನೆ ಮಾಡುತ್ತೆ, ಇಡೀ ಕಾಡೇ ನಡುವ ರೀತಿಯಲ್ಲಿ ಆಗ್ತಾ ಇದೆ, ಕಾಡಿನಲ್ಲಿ ಅನುರಣತವಾಗ್ತಾ ಇರುತ್ತೆ. ಓ ಹೌದು, ನಾನು ಸಿಂಹ ಅಂತ ಅನ್ನಿಸ್ತು. ನಮ್ಮೆಲ್ಲರ ಪಾಡು ಇದೇನೆ. ಸ್ವಾಮಿ ವಿವೇಕಾನಂದ ಕಥೆ ಹೇಳ್ತಾರೆ, ಓ ಭಾರತೀಯರೇ, ಎಂಥ ಅದ್ಭುತವಾದ ದೇಶ ನಿಮ್ಮದು, ಎಂತೆಂಥವ್ರು ಹುಟ್ಟಿದ್ರು, ಇಡೀ ಜಗತ್ತಿಗೆ ಗುರುವಾಗಿದ್ದರು ನೀವು, ಜಗತ್ತಿನ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗಿದ್ರಿ. ನಿಮ್ಮ ಒಬ್ಬೊಬ್ಬರಲ್ಲೂ ಕೂಡ ಪ್ರಪಂಚವನ್ನೇ ಆಳುವ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಹೇಗೆ ಆ ಕುರಿಸಿಂಹಕ್ಕೆ ಕಾಡನ್ನು ಆಳುವ ಸಾಮರ್ಥ್ಯ ಇತ್ತು, ಕಾಡಿನ ರಾಜ ಆಗಿತ್ತು. ಆದರೂ ಅಜ್ಞಾನದಿಂದ ತನ್ನನ್ನು ಕುರಿ ಅಂತ ಭಾವಿಸಿಕೊಂಡು ಕುರಿ ಹಾಗೇ ಬದುಕೋದಕ್ಕೆ ಪ್ರಾರಂಭ ಮಾಡಿ ಕುರಿನೇ ಆಗಿಬಿಡ್ತು. ಹಾಗೆ ಭಾರತೀಯರಾದ ನೀವು ನಮ್ಮನ್ನು ಕುರಿ ಅಂತ ಭಾವಿಸ್ಕೊಂಡು, ನಾವು ಕೈಲಾಗದವರು ಅಂತ ಭಾವಿಸ್ಕೊಂಡು, ಯಾರೋ 4-6 ದೇಶಗಳ ಜನ ನಿಮ್ಮ ಮೇಲೆ ಆಕ್ರಮಣ ಮಾಡಿ ನಿಮ್ಮನ್ನು ಗೆದ್ದಿದ್ದಕ್ಕೆ ಏನೋ ಕೈಲಾಗದವರು ನಾವು ಅಂತ ಭಾವಿಸ್ಕೊಂಡು, ಪೌರುಷವನ್ನು ಮರೆತು, ನಮ್ಮತನವನ್ನು ಮರೆತು ಜಗತ್ತಿನ ರಾಜರಾಗಬೇಕಾಗಿರ್ತಕ್ಕಂಥ ನಾವು ಜಗತ್ತಿನಲ್ಲಿ ಎಲ್ಲರ ಕೈಯಲ್ಲೂ ಆಳಲ್ಪಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಇದಕ್ಕೆ ದೊಡ್ಡ ಕಾರಣ ಏನು ಅಂತಂದರೆ, ನಾವು ಯಾರು, ನಮ್ಮ ಪರಂಪರೆ ಏನು, ನಮ್ಮ ಹಿಂದಿನ ತಲೆಮಾರುಗಳು ಹೇಗೆ ಬದುಕಿದವು, ಹೇಗೆ ಬದುಕಿದ್ರು ನಮ್ಮ ತಂದೆ ತಾಯಂದಿರು, ತಾತ ಮುತ್ತಾತಂದಿರು, ನಮ್ಮ ರಕ್ತ ಯಾವುದು, ತಾತ ಮುತ್ತಾತಂದಿರ ರಕ್ತ ಬೇರೆ, ನಮ್ಮ ರಕ್ತ ಬೇರೆ ಇರುತ್ತಾ? ಅವ್ರು ಹಾಗೆಲ್ಲ ಮಾಡಿದ್ರೆ ನಮ್ಮ ಕೈಯಲ್ಲಿ ಯಾಕೆ ಆಗೋದಿಲ್ಲ, ಎಲ್ಲೋ ನಮ್ಮಲ್ಲೇ ದೋಷ ಇದೆ, ಇನ್ಯಾವುದರಲ್ಲೂ ದೋಷ ಇಲ್ಲ ಅಂತ ಭಾವಿಸುವುದರ ಆ ವಿಚಾರದ ಕೊರತೆಯಿಂದಾಗಿ ಇವತ್ತೆಲ್ಲ ಭಾರತೀಯರು ಅತ್ಯಂತ ಸಾಮಾನ್ಯರಂತೆ ಪ್ರತಿಯೊಂದು ಪಾಶ್ಚಿಮಾತ್ಯ ರಾಷ್ಟ್ರದಿಂದ ಬರಬೇಕು, ಅಲ್ಲಿಂದ ಬಂದಿದ್ದೆಲ್ಲ ವೈಜ್ಞಾನಿಕವಾದ್ದು, ಅಲ್ಲಿಂದ ಬಂದಿದ್ದೇ ಸತ್ಯ, ನಮ್ಮದು ಏನೂ ಸರಿಯಿಲ್ಲ, ನಮ್ಮದೆಲ್ಲ ಮೌಢ್ಯ, ಎಲ್ಲ ಮೂಢನಂಬಿಕೆಗಳು ಅಂತ ಹೇಳುವಂತಹ ಕೆಲವರು ಮೂಢರು ಬೇರೆ ನಮ್ಮ ನಡುವೆ ಇರೋದರಿಂದ ಎಲ್ಲ ಮೂಢನಂಬಿಕೆಗಳು ಅಂತ ಭಾವಿಸಿಕೊಂಡು ಕೈಲಾಗದವರಂತೆ ನಾವು ಬದುಕ್ತಾ ಇದ್ದೇವೆ. ಇದನ್ನು ಕಂಡು ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ವಾಟ್ ಇಂಡಿಯಾ ವಾಂಟ್ಸ್ ಈಸ್ ಡಿಹಿಪ್ನಟೈಸೇಷನ್. ಇಟ್ ಅಪಿಯರ್ಸ್ ಆಸ್ ದೋ we all have been hypnotized into a sort of weakness that is eating into the very vitals of this country. Therefore, come out of this hypnotism of weakness. Teach yourself, teach everyone his true nature. Power will come, purity will come, glory will come, goodness will come. Everything that is excellent will come once the sleeping soul is roused to self-conscious activity ಅಂತ ಹೇಳ್ತಾರೆ. ಇದರ ಅರ್ಥ, ನೀನು ಯಾರು, ತಾತ ಮುತ್ತಾತಂದಿರು, ನಿನ್ನ ಹಿಂದಿನ ತಲೆಮಾರುಗಳು ಹೇಗೆ ಬದುಕಿದ್ರು ಅನ್ನೋದನ್ನು ತಿಳ್ಕೊ, ಅದ್ಭುತವಾದ ಎಲ್ಲವೂ ನಿನ್ನದಾಗುತ್ತೆ, ನೀನೇ ಜಗತ್ತಿನ ರಾಜನಾಗ್ತೀಯ ಭಾರತೀಯ, ನೀನು ಸಾಮಾನ್ಯನಲ್ಲ ಅನ್ನುವುದನ್ನು ವಿವೇಕಾನಂದರು ಹೇಳ್ತಾರೆ.